ನಮಸ್ಕಾರ ಸ್ನೇಹಿತರೆ. ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಈ ಲೈವ್ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಒಂದೇ ಒಂದು. 22-23 ಬರೋ ತಿಂಗಳು ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ. ಇಡೀ ಇಂಡಿಯಾ ಅಧ್ಯಕ್ಷರುಗಳು ಪ್ರತಿಯೊಬ್ಬರಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಸಂಘಟನೆ ಅಧ್ಯಕ್ಷರುಗಳು ಇರಲಿ, ಪ್ರತಿಯೊಂದು ಮುಖಂಡರುಗಳಿಗೆ ಇನ್ವೈಟ್ ಮಾಡಿರೋ ಕಾರಣ ಒಂದೇ ಒಂದು. ಯಾವ ಊರಲ್ಲಿ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ಗಳು ಆಗ್ತಾಯಿದೆ, ಏನೇನು ತೊಂದರೆಗಳು ಆಗ್ತಾಯಿದೆ, ಯಾವ ಸ್ಟೇಟಲ್ಲಿ ಯಾವ ಸರ್ಕಾರ ಕಡೆಯಿಂದ ಯಾವ ಡ್ರೈವರ್ಗೆ ಏನೇನು ತೊಂದರೆಗಳು ಆಗ್ತಾಯಿದೆ ಅಂತ ಮಾಹಿತಿಗೋಸ್ಕರ ಅದು ಪ್ರತಿಯೊಬ್ಬರ ಅಧ್ಯಕ್ಷರುಗಳು ಮೀಟಿಂಗ್ ಮಾಡಿಬಿಟ್ಟು ದೊಡ್ಡದು ಮೀಟಿಂಗೇ ನಡೀತಾ ಇದೆ. ಅದು ದಿಲ್ಲಿಲಿ ಮೀಟಿಂಗ್ ನಡೀತಾ ಇರೋದು. ಇಡೀ ಸಂಘಟನೆ ಅಧ್ಯಕ್ಷರಿಗೋಸ್ಕರ ಕರೆದಿರೋದು. ಏನಕ್ಕಂದರೆ ಈಗ ಬೆಂಗಳೂರಲ್ಲಿ ನಾನು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಅಂತ, ಈ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿ ಇಲ್ಲಿ ಡ್ರೈವರ್ಗಳಿಗೆ ಏನೇನು ತೊಂದರೆಗಳು ನಡೀತಾ ಇದೆ ಅಂದರೆ ಬೈಕ್ ಟ್ಯಾಕ್ಸಿ, ಹಂಗೆ ಪರ್ಮನೆಂಟ್ ವಿಚಾರ, ಇನ್ನೊಂದು ಬಂದು ಇಲ್ಲಿರೋ ಸರ್ಕಾರ ಸರಿ ಇಲ್ಲ. ಏನಕ್ಕಂದರೆ ಮೊದಲು ಹೇಳ್ತಾ ಇದ್ರು ನಮ್ಮ BJP ಸರ್ಕಾರ ಬಂದು ಲೆಟ್ರುಗಳು ಕೊಟ್ಟಿದೆ ಬೈಕ್ ಟ್ಯಾಕ್ಸಿಗೆ ಅಂತ. ಈಗ ಕಾಂಗ್ರೆಸ್ ಸರ್ಕಾರ ಬಂದೇನೋ ಯಾವ ಕಡೆಯಿಂದ ಸರಿಯಾಗಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಇರಲಿ, ಇಲ್ಲಿರೋರು ಡೀಲರ್ಗಳು ಇರಲಿ, ಇಲ್ಲಿರೋರು RT ಅಧಿಕಾರವ್ರಿಗೂ ಇರಲಿ, ಇಲ್ಲಿರೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಅವ್ರ ಬಗ್ಗೆ ಇರಲಿ, ಪ್ರತಿಯೊಬ್ಬರ ಬಗ್ಗೆ ಮಾತಾಡೋಕ್ಕೆ, ಪ್ರತಿಯೊಬ್ಬರ ಡ್ರೈವರ್ ಬಗ್ಗೆ, ಕ್ಯಾಬ್ ಡ್ರೈವರು, ಆಟೋ ಡ್ರೈವರು, ಗೂಡ್ಸ್ ಗಾಡಿ ಡ್ರೈವರು, ಲಾರಿ ಡ್ರೈವರು. ಯಾಕಂದರೆ ಕೆಲವು ಪೊಲೀಸವರೇ ಲಂಚ ತಿಂತಾ ಇದ್ದಾರೆ. ಡ್ರೈವರ್ಗಳಿಗೆ ಏಕಾವಚ್ಚಿ ಬೈಯೋದು, ಏಕಾವಚ್ಚಿ ಹೊಡಿತಾ ಇರೋದು. ಪ್ರತಿಯೊಂದು ಸಂಘಟನೆ ಅಧ್ಯಕ್ಷರುಗಳು, ಪ್ರತಿಯೊಬ್ಬ ಡ್ರೈವರ್ಗಳು ನೋಡಿದ್ರ ಇದೇ ಸೋಷಿಯಲ್ ಮೀಡಿಯಾದಲ್ಲಿ, ಇದೇ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳು ಇದೆ ನಂತವ. ಇಡೀ ಇಂಡಿಯಾದಲ್ಲಿ ನಡೀತಾ ಇರೋದು ಇದು. ಡ್ರೈವರ್ಗಳ ಬಗ್ಗೆ ಕೆಟ್ಟ ಮಾತುಗಳು ಮಾತಾಡೋದು, ಪೊಲೀಸವರು ಏಕಾವಚ್ಚಿ ಬೈಯೋದು ಎಲ್ಲ ಇಂಡಿಯಾದಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲೂ ನಡೀತಾ ಇದೆ. ಯಾಕಂದರೆ ಯಾರೋ ಕಸ್ಟಮರ್ ಕುತ್ಕೊಂಡು ಹೋಗ್ತಾನೆ, ಅವನು ಕುಡ್ದಿದ್ದಾನೋ, ಅವನು ಏನು ಟೆನ್ಷನ್ದಲ್ಲಿ ಬಂದಿರ್ತಾನೋ ಅದೆಲ್ಲ ನಾನು ನೋಡ್ಕೊಂಡು ಇರೋಕ್ಕಾಗಲ್ಲ. ಅವರು ಕಸ್ಟಮರ್ಗೆ ಇಳಿದು ಹೋಗಿದ ಮೇಲೆ ಮೊಬೈಲ್ ಡೆಲ್ಲಿಗೆ ಹೋಗ್ಬಿಟ್ಟು, ಡೆಲ್ಲಿಲಿ ಬಾಂಬೈ, ಪೂನಾ, ಮಹಾರಾಷ್ಟ್ರ, UP, ಲಕ್ನೋ, ಬಿಹಾರ್, ಒರಿಸ್ಸಾ, ತಮಿಳ್ನಾಡು, ಕೇರಳ ಪ್ರತಿಯೊಬ್ಬ ಸಂಘಟನೆ ಅಧ್ಯಕ್ಷರಲ್ಲಿ ಬರ್ತಾ ಇದ್ದಾರೆ. ಅವ್ರ ಜೊತೆ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಏನಿದೆ ಆ ಸಂಘಟನೆ ಕಡೆಯಿಂದ ಆ ಅಧ್ಯಕ್ಷನಾಗಿ ನಾನು ಹೋಗಿ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀನಿ. ಚಾಲಕರು ಪರವಾಗಿ ಹೋಗಿ ನಾನು ಕೈ ಜೋಡಿಸೋದು ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಧ್ಯಕ್ಷರು ಬರುವಂಗಿದ್ರೆ ಬರ್ಬೋದು ನೀವು. ಯಾಕಂದರೆ ಜಂತರ್ ಮಂತರ್ 22-23 ದಿಲ್ಲಿ ಒಳಗಡೆ ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರುಗಳು ಮೀಟಿಂಗ್ ಏರ್ಪಾಟ್ ಮಾಡಿದ್ದಾರೆ. ಪ್ರತಿಯೊಬ್ಬರ ಅಧ್ಯಕ್ಷರುಗಳು ಅಲ್ಲಿ ಮೀಟಿಂಗ್ ಏರ್ಪಾಟ್ ಮಾಡಿದ್ದಾರೆ. ಯಾವ ಸ್ಟೇಟಲ್ಲಿ, ಯಾವ ಊರಲ್ಲಿ, ಯಾವ ಏರಿಯಾದಲ್ಲಿ ಯಾರ್ಯಾರು ಏನೇನು ತೊಂದರೆಗಳು ಆಗ್ತಾಯಿದೆ, ಯಾವ ಸರ್ಕಾರ, ಈಗ ದಿಲ್ಲಿಂದ ಒಂದು ಸ್ಕೀಮ್ಗಳು ಬಂದಿತ್ತು ಆಟೋ ಡ್ರೈವರ್ಗಳು ಈ ಥರ ಆ ಥರ ಅಂತ. ಅದೇ ಸ್ಕೀಮ್ಗಳು ಇಲ್ಲಿ ಬಿಟ್ಟಿದ್ದಾರೆ. ಈಗ ಅದೇ ಸ್ಕೀಮ್ಗಳು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಬಿಟ್ಟಿದ ಮೇಲೇನು ಇಲ್ಲಿ ಸರ್ಕಾರ ಎಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಸೌಲಭ್ಯಗಳು ಆಗಿದೆ. ಪ್ರತಿಯೊಂದು ಕೆಲಸ ಕಾರ್ಯಗೆ 22-23 ಬರೋ ತಿಂಗಳು, ಜಾಸ್ತಿ ಏನಿಲ್ಲ, ಬರೋ ತಿಂಗಳು 22-23 ದಿಲ್ಲಿಯಲ್ಲಿ ಮೀಟಿಂಗ್ ಇದೆ. ಪ್ರತಿಯೊಬ್ಬರ ಅಧ್ಯಕ್ಷರುಗಳಿಗೆ ಇನ್ವೈಟ್ ಮಾಡಿದ್ದಾರೆ. ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ನಾನು ಹೋಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ, ಕೇರಳದಲ್ಲಿ, ತಮಿಳ್ನಾಡಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ಇಲ್ಲ, ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ಇದೆ ಅಂತ ಈ ವಿಚಾರಕ್ಕೆ, ಹಂಗೆ ಕೆಲವು ಟೋಲ್ಗಳಲ್ಲಿ ಲಾರಿಗಳು ವಿಚಾರಕ್ಕೆ ಕೆಲವು ಟೋಲ್ಗಳಲ್ಲಿ ಕುತ್ಕೊಂಡ್ಬಿಟ್ಟು ಡ್ರೈವರ್ಗಳು ಏಕಾವಚ್ಚಿ ಮಾತಾಡ್ತಾ ಇರೋದು, ಏಕಾವಚ್ಚಿ 500 ರೂಪಾಯಿ ತೊಗೊಳೋ ಜಾಗ 5,000 10,000ಗಳು ತೊಗೋತಾ ಇರೋದು. ಪ್ರತಿಯೊಂದು ಎವಿಡೆನ್ಸು, ಪ್ರತಿಯೊಂದು ಫೈಲು, ಪ್ರತಿಯೊಂದು ವಿಡಿಯೋ ಸಮೇತ ಅಲ್ಲಿ ಏನು ದಿಲ್ಲಿಯಲ್ಲಿ ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರುಗಳಿಗೂ ಇನ್ವೈಟ್ ಮಾಡಿದ್ದಾರೆ. ಇದೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಿ ಪ್ರತಿಯೊಬ್ಬರು ಅಧ್ಯಕ್ಷರುಗಳು ಪ್ರತಿಯೊಬ್ಬರ ಒಂದು ಕೆಲಸ ಕಾರ್ಯಕ್ಕೆ ಪ್ರತಿಯೊಬ್ಬರು ಧ್ವನಿ ಎತ್ತುತ್ತಾ ಇದ್ದಾರೆ. ಅವ್ರ ಜೊತೆನೂ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆನೂ ನಾನು ಕೈ ಜೋಡಿಸ್ಬಿಟ್ಟು ಧ್ವನಿ ಎತ್ತಕ್ಕೆ ಸಿದ್ಧವಾಗಿದ್ದೀನಿ. ಯಾಕಂದರೆ ಇಲ್ಲಿ ನಡೀತಾ ಇರೋದು ನಾವು ಹೋಗಲಿ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ, ಈ ನಡುವೆ ಪ್ರತಿಯೊಬ್ಬರು ತುಳಿಯೋಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಡ್ರೈವರ್ಗಳಿಗೆ.
ಪ್ರತಿಯೊಬ್ಬರು ತುಳಿಯೋದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ತುಳಿಯೋದು ಏನು ಕೆಲಸ ಮಾಡ್ತಾ ಇದ್ದಾರೆ, ರಾಜಕಾರಣಿ ವ್ಯಕ್ತಿಗಳು ಡ್ರೈವರ್ಗಳಿಗೆ ಏನು ತುಳಿಯೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ರಾಜಕಾರಣಿ ವ್ಯಕ್ತಿಗಳಿಗೆ ಇಡೀ ಸಂಘಟನೆ, ಇಂಡಿಯಾ ಸಂಘಟನೆ, ಡ್ರೈವರ್ ಏನು ಟ್ರಾನ್ಸ್ಪೋರ್ಟ್ ಲೈನ್ ಇರ್ಬೋದು, ಅಧ್ಯಕ್ಷರುಗಳು ಸಂಘಟನೆಗಳು ಕಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರುಗಳನ್ನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ. ಹೆಸರಿಗಲ್ಲ ಸಂಘಟನೆಗಳು ಕಟ್ಕೊಳೋದು. ಚಾಲಕರ ಪರವಾಗಿ ಧ್ವನಿ ಎತ್ತೋ ಟೈಮಲ್ಲಿ ಕೈ ಜೋಡಿಸಿ, ಚಾಲಕರ ಪರವಾಗಿ ಧ್ವನಿ ಹೇಳೋ ಟೈಮಲ್ಲಿ ಕೈ ಜೋಡಿಸಿ. ಇದೇ ವಾಯ್ಸ್ ರೆಕಾರ್ಡು ಹಿಂದಿಯಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ಇದೇ ವಾಯ್ಸ್ ರೆಕಾರ್ಡು ಹಿಂದಿಯಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ರತಿಯೊಬ್ಬರು ಸ್ವಲ್ಪ ಕೇಳ್ಕೊಳ್ಳಿ. अस्सलाम वालेकुम, मैं शांतिनगर सैयद नियर 24/7 घर को जय भीम डॉक्टर अंबेडकर चालक संगठने से एक अध्यक्ष घर को एक ड्राइवर अध्यक्ष बन को हूँ. सब पहले ड्राइवर ही था मैं. हर आदमी को मालूम बेंगलुरु के अंदर मैं एक ड्राइवर था. अब जय भीम डॉक्टर अंबेडकर चालक संगठने का अध्यक्ष बन को बैठ को हूँ. 20/2, 20/3 और महीना आते महीना 20/2, 20/3 तारीख को दिल्ली के अंदर मीटिंग रखो ही. क्या मीटिंग हो तो हर इंडिया के यूनियन के अध्यक्ष, हर इंडिया के यूनियन के अध्यक्ष 20/2, 20/3 तारीख को दिल्ली के अंदर जंतर मंतर के अंदर मीटिंग रखो ही. वो मीटिंग में आपको हमारे बेंगलुरु के, हमारे कर्नाटक के, महाराष्ट्र, यूपी, लखनऊ, दिल्ली के कितने यूनियन आई, उतने यूनियन आई के आधे मुखंडरान जमको ही. क्या आधे मुखंडरान जमको ही. अभी आधे मुखंडरान जमले को आ रही. हमें जा रही सो जय भीम डॉक्टर अंबेडकर चालक संगठने से मैं जाना सो कई के वास्ते को तो क्या वजह से जाना अगर बोले तो यहाँ को बेंगलुरु के अंदर बाइक टैक्सी के बारे में बात करने एक जाना, दो वहाँ को हमारे गुड्स गाड़ी रंधे, लारी ड्राइवर रंधे, रोडों पर पुलिस वाले मारने का उल्टे सीधे, ये बारे में बात करने के वास्ते मैं दिल्ली को तलक जाने तैयार हूँ. कोसे यूनियन से, कोसे संगठने से, कोसे प्रेसिडेंट सा, अध्यक्ष आने वाले ही मेहरबानी कर को पूरे आना. एक जने दो जने नहीं, ये कही तो इंडिया के अंदर पूरी यूनियन आवाज़ उठा रही है. पूरी यूनियन आवाज़ उठा रही है ड्राइवर के वास्ते, ड्राइवर एकता के बारे में, ड्राइवर जिंदाबाद के बारे में. ड्राइवर नहीं तो क्या भी नहीं है, ड्राइवर से सब कुछ है. एक दिन ड्राइवर गाड़ी नीचे स्ट्राइक करे हो तो गाड़ियाँ नहीं उठाए हो तो गवर्नमेंट को कितने लाख रुपए नुकसान, कितने करोड़ रुपए नुकसान, कितना टैक्स नुकसान होता. हर चीज़ को भी ड्राइवर होना ज़रूरी है. अब को हर जगह में ड्राइवर को इज्जत नहीं दे रही. ड्राइवर को काम भी जो इज्जत नहीं मिल रही, मोहब्बत है कि नहीं मिल रही. ड्राइवर को उल्टे बातें करना, उल्टे गालियाँ गुलौजा देना, ड्राइवर को गलत कर को बताना, ड्राइवर को हर चीज पक्का रहे तो भी ड्राइवर कने रिश्वत खाने का कामा कर रही, पैसे खाने का कामा कर रही. ड्राइवर कने पुलिस वाला तले पैसे खा रहा, आरटीओ वाले तले पैसे खा रही, मिनिस्टर तले ड्राइवर अंगने पैसे खाती. इलेक्शन के टाइम होते आको घर अंगने भीख मांगती, वोट डालो बा, हमें तुम्हारे घर को देखती, हमें क्या भी परेशानी रहे तो तुम ना अच्छा करती घर को. ये ड्राइवर एकता के बारे में आवाज उठ रही है. कहीं हो तो कोस से भी यूनियन के रंधे, कोस से भी तुम्हें गाँव के रंधे, कोस से भी बाहर के रंधे, तुम्हें पूरा इंडिया यूनियन एक हो रही है. पूरा इंडियन यूनियन एक हो रही है. पूरा इंडियन यूनियन अध्यक्ष जो भी बड़े बड़े मुखंडरा बन को आको आवाज़ उठाओ. कोसे स्टेट में, कोसे एरिया में, कोसे गाँव में, कोसे ड्राइवरों को तकलीफ हो रही है. कैब ड्राइवर को हो रही है, ऑटो ड्राइवर को हो रही है, लगेज गाड़ी को हो रही है, गुड्स गाड़ी को हो रही है, टाटा इसको हो रही है, कैंटीन लाले मैंने ब्लॉगर को तुमने ये वीडियो पहुंचा रहा. हर एक आदमी भी, हर एक ड्राइवर भी ये वीडियो शेयर करो. पूरा कर्नाटक यूनियन एक हो रही है, ड्राइवरों के बारे में मीटिंग कर रही है. आको वहाँ हर यूनियन अध्यक्ष मीटिंग कर को दिल्ली हाईकोर्ट में तलब के बाद जाना कर को पूरे को सुनो, पूरे को पहुँचो, पूरे को मालूमात करो. ड्राइवर एकता के बारे में, ड्राइवरों के वास्ते क्या इंसाफ के वास्ते लड़ रही, ड्राइवरों के बारे में क्या वास्ते अब तकलीफ आ रही है घर को. मैं भी जाने के वास्ते कोशिश कर रहा हूँ, मैं भी जाने का प्लान करी हूँ, मैं भी जाना को अरमाना रख लेगा हूँ. कई होता ड्राइवरों को तकलीफ हो रही है, वो तकलीफ के बारे में बात करने के वास्ते मैं भी जाने के वास्ते तैयार हूँ. पूरे हमारे
जितने भी कर्नाटक यूनियन में जितने भी इंडिया के यूनियन बना कोई हर यूनियन वाले अध्यक्ष मुखंडरा बने सोले हर आदमी आना हुआ, हर आदमी आको हर आवाज़ उठाओ। हर ड्राइवर को क्या क्या तकलीफ हो रही है, क्या क्या नहीं हो रही है, आको आवाज़ उठाओ। इंसाफ के वास्ते लड़ेंगे, बेइंसाफ के वास्ते नहीं। ड्राइवर एकता के बारे में, ड्राइवर के वास्ते में, ये ड्राइवर की जात के बारे में हमें लड़ना। हमारे ड्राइवर की जात के वास्ते बहुत जने बहुत बातें करती। हमें ड्राइवर नहीं होता, किसी भी क्या भी नहीं होता। कोसा MLA रहंदे, कोसा CM रहंदे, कोसा कमिश्नर रहंदे, कोसा PM रहंदे, ड्राइवर नहीं हो तो क्या भी नहीं। ये दिखा को देना का हमारा काम पूरे आना। अब ये वाइस में कन्नड़ में ट्रांसफर कर रहा हूँ। ನಮಸ್ಕಾರ ಸ್ನೇಹಿತರೆ, ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಪ್ರತಿಯೊಂದು ಮಾಹಿತಿ ಮೊದಲು ಕೊಟ್ಟಿದೆ ಕನ್ನಡದಲ್ಲಿ, ಇನ್ನೊಂದು ಸತಿ ಕೊಡ್ತೀನಿ. ಪ್ರತಿಯೊಬ್ಬರ ಅಧ್ಯಕ್ಷರಿಗೆ, ಹಿಂದಿ ಅಧ್ಯಕ್ಷರುಗಳ ಜೊತೆ ಪ್ರತಿಯೊಂದು ಇಂಡಿಯಾ ಅಧ್ಯಕ್ಷರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಂದು ಮಾತುಕತೆ ಮಾತಾಡಬೇಕಾಗಿದೆ. ಯಾಕಂದರೆ ಡ್ರೈವರ್ಗಳಿಗೆ ಏನೇನು ತೊಂದರೆಗಳು ಆಗ್ತಾ ಇದೆ, ಏನೇನು ಇಲ್ಲ ಅಂತ ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರುಗಳಿಗೆ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ನಮ್ಮದು ಚಾಲಕರು ಜಾತಿ, ಡ್ರೈವರ್ ಜಾತಿ, ಅದಕ್ಕೋಸ್ಕರ ಧ್ವನಿ ಎತ್ತಬೇಕಾಗತ್ತೆ. ಕ್ಯಾಬ್ ಡ್ರೈವರ್ಗೆ ತೊಂದರೆಗಳಾಗ್ತಾ ಇರೋದು, ಆಟೋ ಡ್ರೈವರ್ಗಳಿಗೆ ಬೈಕ್ ಟ್ಯಾಕ್ಸಿಯಿಂದ ತೊಂದರೆಗಳಾಗ್ತಾ ಇದ್ದು, ಗೂಡ್ಸ್ ಗಾಡಿಗಳಿಗೆ ಆನ್ಲೈನ್ ಬಾಡಿಗೆಗಳು ಪೌಡ್ರು ಕೋಟಿ ಏನಿದೆ ಅದರಲ್ಲಿ ತೊಂದರೆಗಳು ಆಗ್ತಾ ಇರೋದು, ಕೆಲವು ಟೋಲಲ್ಲಿ ಕ್ಯಾಂಟ್ರುಗಳಿಗೆ, ಲಾರಿಗಳಿಗೆ ಟೋಲಲ್ಲಿ ಏಕವಚಿ ಮಾತಾಡ್ತಾ ಇರೋದು, ಪೊಲೀಸರು ಹೊಡಿತಾ ಇರೋದು, ದೊಡ್ಡ ಅಮೌಂಟ್ಗಳು 10,000 15,000 ರೂಪಾಯಿ ಅಂತ ಫೈನ್ಗಳು ಆಗ್ತಾ ಇರೋದು. 500 ರೂಪಾಯಿ ಟೋಲ್ ಪಾಸ್ ಮಾಡೋಕ್ಕೆ ಫೈನ್ ಇದ್ದಿದ್ದು ಈಗ 10,000 15,000 ರೂಪಾಯಿವರೆಗೂ ಕೇಸ್ ಹಾಕಿರೋ ಸ್ಲಿಪ್ಗಳು ಇದೇನಂತ ರಸೀದಿಗಳು ಇದೆ. ಪ್ರತಿಯೊಂದಕ್ಕೆ ನಮ್ಮ ಕರ್ನಾಟಕ ಬೆಂಗಳೂರಿಂದ ಶಾಂತಿನಗರ್ ಸೈಯದ್ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಡೆಲ್ಲಿ ಪ್ರತಿಯೊಂದು ಇಂಡಿಯಾ ಅಧ್ಯಕ್ಷರುಗಳ ಜೊತೆ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅರೇಂಜ್ ಆಗಿದೆ. ಇಲ್ಲಿ ನಡೀತಾ ಇರೋದು ಚಾಲಕರು ಪರವಾಗಿ ಏನೇನು ತೊಂದರೆಗಳು ಆಗ್ತಾ ಇದೆ, ಅಲ್ಲಿ ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರುಗಳು ಜೊತೆ ಸೇರಿ ಪ್ರತಿಯೊಬ್ಬರ ಬಗ್ಗೆ ಮಾತುಕತೆ ಮಾತಾಡೋಕ್ಕೆ ಪ್ರತಿಯೊಬ್ಬರು ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಧ್ವನಿನೂ ಎತ್ತಬೇಕಾಗುತ್ತೆ. ಯಾಕಂದರೆ ನಾವು ಬೆಂಗಳೂರಲ್ಲಿ ಸಂಘಟನೆ ಕಟ್ಕೊಂಡು ಬೆಂಗಳೂರು ಕೆಲಸ ಕಾರ್ಯ ಆಗುತ್ತೆ, ಬೈಕ್ ಟ್ಯಾಕ್ಸಿ ನಿಂತು ಹೋಗುತ್ತೆ, ಏನು ಇದಾಗುತ್ತೆ ಅದಾಗುತ್ತೆ ಅಂದ್ಕೊಂಡಿದ್ರೆ ಆಗ್ತಾ ಇಲ್ಲ. ಇದು ಕೋರ್ಟಲ್ಲಿ ಜಡ್ಜ್ ಕೂಡ ಅಲ್ಟೆ ಹೊಡ್ಕೊಂಡಿದ್ದಾರೆ, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಕೋರ್ಟಲ್ಲಿ ಕೇಸ್ ಇದೆ, ಈ ತಿಂಗಳಿದೆ, ಬರೋ ತಿಂಗಳಿದೆ, ಅದೇ ಬಿಲ್ಡಪ್ಗಳು ಕೊಡ್ತಾ ಇರೋದು ಮಾತ್ರ ಬೇರೆ ಯಾವುದು ಹೇಳ್ತಾ ಇಲ್ಲ. ಓಪನ್ ಕ್ಲಿಯರ್ ಚಾಟು ಹೇಳ್ತಾ ಇಲ್ಲ. ಅಂಥ ಅಧ್ಯಕ್ಷರುಗಳು ಡೆಲ್ಲಿಗೆ ಬನ್ನಿ, ಅಲ್ಲಿ ಯಾವ ಈ ಕಡೆಯಿಂದ ಏನು ಪರಿಹಾರ ಮಾಡಬೇಕು, ಒಬ್ಬರು ಇಬ್ಬರು ಕೈಲಿ ಆಗ್ತಾ ಇಲ್ವಾ? ಬರೀ ಇಡೀ ಇಂಡಿಯಾ ಸಂಘಟನೆ ಅಧ್ಯಕ್ಷರು